ನಮಸ್ಕಾರ ಎಲ್ರಿಗೂ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಂತ ಹೇಳಿ ನನ್ ಫ್ರೆಂಡ್ ಅವ್ರ ಮನೆಗೆ ಇನ್ವೈಟ್ ಮಾಡಿದ್ಲು. ನಿನ್ನೆ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಇವತ್ತು ಅವಳು ಕಂಪಲ್ಸರಿ ನೀನ್ ಬರ್ಲೇಬೇಕು ಅಂತ ಹೇಳಿ ನನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಹೋಗಿದ್ಲು. ಇವತ್ತೇನಾದ್ರೂ ನಾನು ಅವ್ರ ಮನೆಗ್ ಹೋಗಿರ್ಲಿಲ್ಲ ಅಂದಿದ್ರೆ ಖಂಡಿತ ಅವಳು ನನ್ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಿದ್ಲು. ನಿಜವಾಗ್ಲೂ ನಾನ್ ತುಂಬಾ ಲಕ್ಕಿ ಅನ್ಸುತ್ತೆ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಇಂದ ಇಷ್ಟೊಂದ್ ಪ್ರೀತಿ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ ಫ್ರೆಂಡ್ ಮನೆಗ್ ಹೋಗ್ಬೇಕಾದ್ರೇನೆ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಇರ್ಲಿಲ್ಲ. ಯಾಕಂದ್ರೆ ಬೇರೆ ಮನೆನವರು ನಮ್ ಮನೆಗೆ ಅರ್ಶನ ಕುಂಕುಮ ತಗೊಳಕ್ ಬನ್ನಿ ಅಂತ ಹೇಳಿ ಕರ್ದಿದ್ರಂತೆ. ಅದಕ್ಕೆ ಅವ್ರ ಮಮ್ಮಿ ಹೋಗ್ಬಿಟ್ಟಿದ್ರು. ಬಟ್ ನನ್ಗೋಸ್ಕರನೇ ಲಕ್ಷ್ಮಿ ತಾಯಿ ಅವ್ರ ಮನೆಯಲ್ಲಿ ಕಾಯ್ತಾ ಇದ್ಲು. ನಾನ್ ಬಂದು ನೋಡ್ಕೊಂಡು ನಮ್ ಮನೆಗ್ ಬರ್ಬೇಕಾದ್ರೆ ಲಕ್ಷ್ಮಿ ತಾಯಿನ ನಮ್ ಮನೆಗ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಲಕ್ಷ್ಮೀ ದೇವಿಯ ಮುಂದೆ 12 ತಟ್ಟೆಗಳನ್ನ ಇಟ್ಟಿ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ ನನ್ ಫ್ರೆಂಡು ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಪೀರಿಯಡ್ಸ್ ಆಗಿದ್ದಾಳೆ. ಇದ್ರಿಂದ ಅವ್ರ ತಾಯಿನೇ ಸಿಂಪಲ್ ಆಗಿ 5 ತಟ್ಟೆಗಳನ್ನ ಇಟ್ಟಿ ಅರೇಂಜ್ಮೆಂಟ್ ಮಾಡ್ಕೊಂಡು ಪೂಜೆ ಮಾಡಿ ಮುಗಿಸಿದ್ದಾರೆ. ನಾನ್ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆನೆ ಅವ್ರ ಮಮ್ಮಿ ಮನೆಗ್ ಬಂದ್ರು. ಬಂದಿದ ತಕ್ಷಣನೇ ನನ್ಗೆ ಪುಳಿಯೋಗರೆ ಹಾಕೊಟ್ಟಿ ಊಟ ಮಾಡು ಅಂತ ಹೇಳಿ ಊಟ ಮಾಡಿಸಿದ್ರು. ಎಷ್ಟೇ ಆದ್ರೇನು ತಾಯಿಯ ಗುಣ ಅನ್ನೋದು ತಾಯಿಯಲ್ಲಿ ಮಾತ್ರನೇ ಕಾಣಲು ಸಾಧ್ಯವಾಗುತ್ತೆ. ನನ್ಗೆ ಈ ಅಜ್ಜಿ ಕಾಲದ ಕೆಲವೊಂದು ಫಾರ್ಮಾಲಿಟೀಸ್ ಬಗ್ಗೆ ಎಲ್ಲ ಸರಿಯಾಗಿ ಗೊತ್ತಿಲ್ಲ. ಏನೇ ಆದ್ರೇನು ನನ್ ಮನ್ಸ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ನಾನ್ ಎಲ್ಲಿಗ್ ನಡ್ಕೊಂಡ್ ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ನನ್ ಫ್ರೆಂಡ್ ಮನೆಗೆ ಇದೇ ಔಟ್ಫಿಟ್ ನ ಹಾಕೊಂಡ್ ಹೋಗಿದ್ದು. ನನ್ ವಿಡಿಯೋ ನೋಡೋರು ಕೆಲವೊಬ್ರು ಅನ್ಕೋಬಹುದು ಪೀರಿಯಡ್ಸ್ ಆಗಿರೋರ್ ಮನೆಯಲ್ಲಿ ಲಕ್ಷ್ಮಿ ಕುಣ್ಸಿದ್ರೆ ಹೋಗ್ಬಾರ್ದು ಅಂತ ಹೇಳಿ. ನನ್ ಪ್ರಕಾರ ಹೆಣ್ಮಗುನು ಲಕ್ಷ್ಮಿನೇ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ.